ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ಧನ್ಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಏಪ್ರಿಲ್ ತಿಂಗಳಲ್ಲಿ ಪ್ರವೇಶಿಸುವುದಕ್ಕೆ ದೇವರು ನನಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ತಿಂಗಳನ್ನು ಪ್ರಾರ್ಥನೆಯಿಂದ ಆರಾಧನೆಯಿಂದ ನಾವು ಸ್ವಾಗತಿಸೋಣ. ದೇವರು ಈ ತಿಂಗಳು ನಮ್ಮ ಹತ್ರ ಮಾತನಾಡೋದಕ್ಕೆ ಬಯಸುವಂಥ ವಾಕ್ಯವನ್ನು ಓದಿ ಅದರಿಂದ 2 ಮಾತನ್ನು ಮಾತನಾಡಿ ಪ್ರಾರ್ಥಿಸೋದಕ್ಕೆ ಬಯಸುತ್ತೇನೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 18ನೇ ವಾಕ್ಯ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ. ಯೆರೂಸಲೇಮಿನಲ್ಲಿಯೂ ಎಲ್ಲ ಯಹೂದ್ಯದಲ್ಲಿಯೂ ಸಮರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಗೆಯೂ ನೀವು ನನ್ನ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದರು. ಇವತ್ತು ಮತ್ತು ಈ ತಿಂಗಳಿನ ಧ್ಯಾನವಾಗಿರುತ್ತೆ, ನಾವು ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿರುತ್ತೀವಿ ಎಂಬುದು. ನಾವು ಯೇಸು ಸ್ವಾಮಿಯ ಸಾಕ್ಷಿಗಳಾಗಬೇಕು ಎಂಬ ಸತ್ಯವನ್ನೇ ನಾವು ತಿಳಿದುಕೊಳ್ಳೋದು. ಈ ತಿಂಗಳಲ್ಲಿ ದೇವರ ಅದ್ಭುತಗಳನ್ನು ಅನುಭವಿಸಿ, ದೇವರು ಮಾಡುವಂಥ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತ ಅನುಭವಿಸುತ್ತಾ ದೇವರಿಗೆ ಸಾಕ್ಷಿಗಳಾಗಿರೋದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ನಾವು ಪ್ರಾರ್ಥಿಸಿ ಈ ತಿಂಗಳನ್ನು ಪ್ರಾರಂಭಿಸುವಾಗ ನೀವು ನಮ್ಮ ಮುಂದೆ ಹೋಗಿ ನಮಗೆ ಬೇಕಾದಂಥ ಶಕ್ತಿ ಬಲವನ್ನು ದೇವರು ದಯಪಾಲಿಸಿ, ನಮಗೆ ಈ ತಿಂಗಳಿಗೆ ಬೇಕಾದಂಥ ಆರೋಗ್ಯವನ್ನು, ಕೃಪೆಯನ್ನು, ಆಶೀರ್ವಾದವನ್ನು ದೇವರು ದಯಪಾಲಿಸಿ ನಮ್ಮನ್ನು ಸಾಕ್ಷಿಯಾಗಿ ಮಾರ್ಪಡಿಸಿ. ನಮ್ಮ ಪ್ರಾರ್ಥನೆ ಪರಲೋಕ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್.